ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನೆ BTVಯಲ್ಲಿ ನಡೆದ ಪ್ರೆಸ್ ಮೀಟ್ನಲ್ಲಿ ಪ್ರತಾಪ್ನವರು ಏನು ಹೇಳಿದ್ದಾರೆ ಅಂತ ನಾನೊಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಪ್ರತಾಪನ ಭಾಷಣಕ್ಕೆ ಕೇಳಿ ಬಂದಾಗ ನಮಗೆ ಗೊಂದಲವಾಗೋದು ಎರಡು ವಿಷಯಕ್ಕೆ. ಒಂದು, ಅವರ ತಾಯಿಯ ಮಂಗಳಸೂತ್ರಕ್ಕೆ, ಮತ್ತು ಅವರು 360 kg ಹೊತ್ಕೊಂಡು ಹೋಗಿದ್ದು. ಸೊ ಇದಕ್ಕೆ ಅವರು ಕ್ಲಾರಿಫೈ ಕೊಡೋ ಅಂದಾಗ ಅವರು ನಿಜ ಎಂದು ಪ್ರೂವ್ ಮಾಡಿದ್ದಾರೆ. ಪ್ರತಾಪ್ ಅವರಿಗೆ ಏರ್ಪೋರ್ಟ್ನಲ್ಲಿ ಧನ ಸಹಾಯ ಮಾಡಿದಾಗ ಎಂದು ಅವರಿಗೆ ಕಾಲನ್ನು ಮಾಡಿದಾಗ ಅವರು ಹೌದು, ತಾನು ಧನ ಸಹಾಯ ಮಾಡಿದೆ ಎಂದು ಹೇಳಿದ್ದಾರೆ. ಆದರೆ ಅವರು ಯಾವ ಕಾರಣಕ್ಕೆ ಧನ ಸಹಾಯ ಮಾಡಿದ್ದಾರೆ ಎಂದು ಹೇಳಿಲ್ಲ. ಕೇವಲ ಏರ್ಪೋರ್ಟ್ಗೆ ಹೋಗುವ ಸಲುವಾಗಿ ಧನ ಸಹಾಯ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಪ್ರತಾಪ್ ಅವರು ಜಪಾನ್ನಲ್ಲಿ 2018ನಲ್ಲಿ ವಿನ್ ಆದಾಗ ಅವರು CBITನಲ್ಲಿ ಮೆಡಲ್ಸನ್ನು ಗೆದ್ದಿದ್ದ ಪ್ರೂಫನ್ನು ಕೊಟ್ಟಿದ್ದಾರೆ ಹಾಗೂ ಫೋಟೋಗಳನ್ನು ಅವರು ತೋರಿಸಿದ್ದಾರೆ. ನಮಗಿಲ್ಲೊಂದು ಡೌಟ್ ಮೂಡುತ್ತೆ, ಹೌದು, ಗೂಗಲ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಯಾವುದೇ CBIT ವಿನ್ನರ್ಸ್ ಅವಾರ್ಡ್ ಗೆದ್ದಿದ್ದು ಪ್ರತಾಪ್ನವರು ಗುರ್ತಿಡಲಿಕ್ಕಾಗೋದಿಲ್ಲ. ಟೋಕಿಯೋದಲ್ಲಿದ್ದ ಪ್ರತಾಪನ ಸ್ನೇಹಿತ ಅಂತ ಒಬ್ಬರು ಕಾಲ್ ಮಾಡಿದ್ರು, ದರ್ಶನ್ ಅಂತ. ಸೊ ಅವರು ಪ್ರತಾಪ್ನಿಗೆ ಕ್ವಶನ್ಗಳನ್ನು ಕೇಳ್ತಾರೆ ಡ್ರೋನ್ಗೆ ಸಂಬಂಧಪಟ್ಟದ್ದು. ಸೊ ಪ್ರತಾಪ್ನವರು ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡುತ್ತಾರೆ. ಅವರು BTVಯಲ್ಲಿ ಕುಳಿತಿದ್ದಾಗ ಪ್ರತಾಪ್ನವರಿಗೆ ಆಡಿಯನ್ಸ್ ಕಾಲ್ ಮಾಡಿದರು. ಆ ಆಡಿಯನ್ಸ್ನು ಹೀಗೆ ಕೇಳಿದರು, ನೀವು ಚೆನ್ನೈನ ಪ್ರೊಫೆಸರ್ನ ನಂಬರ್ ಕೊಡಿ, ನಾನು ಅವ್ರ ಜೊತೆ ಮಾತಾಡ್ತೇನೆ ಅಂದರು. ಸೊ ಪ್ರತಾಪ್ನವರು ಈಗೇನು ಉತ್ತರ ಕೊಟ್ಟರು, ಆಗಲ್ಲ, ಕೊಡಲಿಕ್ಕಾಗೋದಿಲ್ಲ. ಸೊ ಇದು ನಿಜಾನೇ? ಇನ್ ಕೇಸ್ ಇದು ನಿಜವಾಗಿಬಿಟ್ರೆ ನೀವು ಅವರಿಗೆ ಮತ್ತೆ ಕಾಲ್ ಮಾಡಿ, ನೀವು ಯಾಕೆ ಆ ಹುಡುಗನಿಗೆ ಸಹಿ ಹಾಕಲಿಕ್ಕೆ 8 ದಿನ, 1 ವಾರ ಅಥವಾ 10 ದಿನ ಯಾಕೆ ಕಾಯಿಸಿದ್ದೀರ ಅಂತ. ಸೊ ಇದಕ್ಕೆ ಅವರು ಈಗೇನು ಉತ್ತರ ಕೊಟ್ಟಿದ್ರು. ಹೌದು, BTVಯಲ್ಲಿ ಇನ್ನೂ ಕೆಲವು ಸಂಗತಿಗಳು ಹಾಗೆ ಡೌಟಾಗಿ ಉಳಿಯುತ್ತದೆ. ಡ್ರೋನ್ ಪ್ರತಾಪ್ ಅವರು ಮಾಡಿರುವ ಡ್ರೋನನ್ನು ಕರ್ನಾಟಕದ ಜನತೆಯ ಮುಂದೆ ಆರಿಸಲಿದ್ದಾರೆ ಮುಂದೆ ಎಂದು ಅವರು BTVಯಲ್ಲಿ ಹೇಳಿದ್ದಾರೆ. ಡ್ರೋನ್ ಪ್ರತಾಪ್ ಅವರು 2018ರಲ್ಲಿ ವಿನ್ ಆದ CBIT ಮೆಡಲ್ಸ್ಗಳನ್ನು ತೋರಿಸಿದ್ದಾರೆ ಹಾಗೂ ಏರೋಪ್ಲೇನ್ಗಳ ಟಿಕೆಟ್ಗಳನ್ನು ಕೂಡ ತೋರಿಸಿದ್ದಾರೆ ಮತ್ತು ಪಾಸ್ಪೋರ್ಟ್, ವೀಸಾ ಎಲ್ಲವನ್ನು ಕೂಡ ಅವರು ತೋರಿಸಿದ್ದಾರೆ. ಕೊನೆಯಲ್ಲಿ ಕಿರಿಕಿರಿತಿಯವರು ಹೀಗೆ ಹೇಳಿದ್ದಾರೆ, ನಂಬೋದು ಬಿಡೋದು ನಮಗೆ ಬಿಟ್ಟಿದ್ದು, ಅವರು ಎಲ್ಲ ಪ್ರೂಫ್ಗಳನ್ನು ತೋರಿಸಿದ್ದಾರೆ, ಎಷ್ಟಕ್ಕೂ ಸತ್ಯ ಅಂತ ನೀವೇ ಅದನ್ನು ಡಿಸೈಡ್ ಮಾಡಬೇಕು. ಸೊ ಡ್ರೋನ್ ಪ್ರತಾಪ್ ಅವರು ಸಾಧನೆ ಮಾಡಿರೋ ಎಲ್ಲ ಅಚೀವ್ಮೆಂಟ್ಗಳು ನಿಜವಾಗಲಿ ಅಂತ ನಾನು ಹಾರೈಸುತ್ತೇನೆ. ಅವರು ತಯಾರು ಮಾಡಿರುವ ಡ್ರೋನ್ ಜನತೆಯ ಮುಂದೆ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.